ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, ಯಾಕಂದರೆ ನೀವು ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋದು. ಸೊ ನಿನ್ನೆ ನೈಟು ನಾನು ಪೆಟ್ರೋಲ್ ಬಂಕ್ ಓನರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಪುಣ್ಯಾತ್ಮರು ಇಲ್ಲೇ ಇರಮ್ಮ, ಬೆಳಗ್ಗೆ 6 ಗಂಟೆಗೆ ಲೇಡೀಸ್ ಸ್ಟಾಫ್ ಬರ್ತಾರೆ, ಆಮೇಲೆ ನೀನು ಹೊರಡು ಅಂತ ಇಲ್ಲೇ ಜಾಗ ಮಾಡಿಕೊಟ್ರು. ದಿಸ್ ಈಸ್ ವೇರ್ ಐ ಪಾರ್ಕ್ ಎಸ್ಟರ್ಡೇ. ಈಗ ಬೆಳಿಗ್ಗೆ ಈಗ ಸ್ಟಾಫ್ ಬಂದಿದ್ದಾರೆ. It was very safe. Let's go. And Bujji. Hi Bujjima. Good morning. Yeah. ಹೋಗೋಣ ಇದು. ಸೊ ಅದಕ್ಕೂ ಮುಂಚೆ ಇಟ್ಸ್ ಡೇ 2. ಐ ಮೀನ್ ಸುಲ್ತಾನ್ ಬರ್ತಿದ್ವಿ. ದ ಕಿಲೋಮೀಟರ್ಸ್ 550. ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ ಐ ಡೋಂಟ್ ನೋ, ಲೆಟ್ಸ್ ಸಿ. ಇಲ್ಲಿ ಕೂಡ ಇದೆ, ನೋಡೋಣ, ಚೆಕ್ ಮಾಡೋಣ. ನೀರು ಬಂದರೆ ಸ್ವಲ್ಪ ನೀರು ತುಂಬಿಸ್ಕೊಳ್ಳೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿದೆ ವೆದರ್, ಯಾಕಂದರೆ ನಿನ್ನೆ ನೈಟು ಮಳೆ ಬಂದು ಫುಲ್ಲು ಸ್ವಲ್ಪ ಟೆಂಪರೇಚರ್ನ ಕೂಲ್ ಮಾಡಿದೆ. ಸೊ ಇವತ್ತು ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. ಸೊ ನೋಡಿ ಸನ್ರೈಸ್, ಇಟ್ಸ್ ಬ್ಯೂಟಿಫುಲ್ ಸನ್ರೈಸ್. ಸೊ ಈಗ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ವಿಲ್ ಹಿಟ್ ಫಾರ್ ದ ವಯನಾಡ್. ಈಗ ಒಂದು ಸ್ಮಾಲ್ ಚೇಂಜಸ್. ಆ್ಯಕ್ಚುಲಿ ವಯನಾಡ್ ಹೋಗೋ ರೂಟಲ್ಲೇ ಐ ಫೌಂಡ್ ದಿಸ್ ನೇಮ್ ಬೋರ್ಡ್. ಕುರುವ ಐಲ್ಯಾಂಡ್ ಅಂತೆ, 35 ಕಿಲೋಮೀಟರ್ಸ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಐ ಹ್ಯಾವೆಂಟ್ ವಿಸಿಟೆಡ್ ದಿಸ್ ಪ್ಲೇಸ್. ನೋಡೋಣ ಹೇಗಿರುತ್ತೆ ಅಂತ. ಕುರುವ ಐಲ್ಯಾಂಡ್ ಇಟ್ ಈಸ್. ಆ್ಯಕ್ಚುಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಅಲ್ಲಿ ಬ್ಯಾಂಬು, ಇದು ನಾವು ನದಿನ ಯೂಶ್ವಲಿ ಎಲ್ಲ ಬೋಟು ಮತ್ತು ಪ್ಲಾಸ್ಟಿಕ್ಕು ಇದರಲ್ಲಿ ತಾನೇ ಕ್ರಾಸ್ ಮಾಡಿದ್ದೀವಿ. ಬಟ್ ಅಲ್ಲಿ ಬ್ಯಾಂಬೂಲಿ ನದಿನ ಕ್ರಾಸ್ ಮಾಡೋದಿದೆ, ಬೋಟಿಂಗ್ ಇದೆ. ಸೊ ಇಟ್ಸ್ ಫಸ್ಟ್ ಟೈಮ್ ಫಾರ್ ಮೀ. ಸೊ ಲೆಟ್ಸ್ ಗೋ ದೇರ್. ಸೊ ಗೈಸ್, ಹೀಗೆ ಹೋಗೋ ದಾರಿಲಿ ಈ ಥರ ಒಂದು ಬ್ಯೂಟಿಫುಲ್ ಪ್ಲೇಸ್ ಸಿಕ್ತು. ಸೊ ನಿಮಗೆಲ್ಲ ತೋರಿಸ್ಬೇಕು ಅಂತ ಸುಮ್ಮನೆ ಸ್ಟಾಪ್ ಮಾಡಿದ್ದೀನಿ. ನೋಡಿ ಈ ಕಡೆ. So currently I stayed here for chai, a quick chai, and ಸ್ವಲ್ಪ break. ನಾವೀಗ ಹೋಗ್ಬೇಕಾಗಿರೋದು ಕುರುವ ಐಲ್ಯಾಂಡು. ಸೊ ಇಲ್ಲೇ ಕಾಣಿಸ್ತಿದೆಯಲ್ಲ ಅದಕ್ಕೆ, ಅದು ಪಕ್ಕನೇ ಅಂತೆ. ಸೊ ಅಲ್ಲಿಗೆ ಹೋಗೋಣ. ಸೊ ಇವತ್ತು ನಾನು ಬಂದಿರೋದು ಕೇರಳದ ವಯನಾಡ್ ಜಿಲ್ಲೆಯಲ್ಲಿರುವ ಸುಂದರವಾದ ಕುರುವ ದ್ವೀಪಕ್ಕೆ. ಇದು ಸುಮಾರು 1000 ಏಕರ್ಸಲ್ಲಿ ಈ ಪ್ರದೇಶ ಇದೆ. ಈ ದ್ವೀಪ ಕಬಿನಿ ನದಿಯ ಮಧ್ಯದಲ್ಲಿದೆ. ವಿಶೇಷ ಅಂದರೆ ಇದು ಒಂದೇ ಒಂದು ಚಿಕ್ಕ ದ್ವೀಪ ಅಲ್ಲ, ಸಣ್ಣ ಸಣ್ಣ ದ್ವೀಪಗಳು ಗುಂಪು ಸೇರಿಕೊಂಡು ಈ ಥರ ಕುರುವ ದ್ವೀಪ ಅಂತ ಕರೀತಾರೆ. ಇಲ್ಲಿ ನದಿಯನ್ನು ದಾಟೋದಕ್ಕೆ ಬ್ಯಾಂಬೂ ರಾಫ್ಟ್ ಯೂಸ್ ಮಾಡ್ತಾರೆ. ಈ ಜರ್ನಿ ಅಂತೂ ತುಂಬಾ ಮಜಾ ಇದೆ. ದೋಣಿ ಹತ್ತಿದ ತಕ್ಷಣವೇ ತಂಪಾದ ಗಾಳಿ, ನದಿಯ ನೀರು, ಸುತ್ತಲೂ ಕಾಣುವ ಹಸಿರು, ಇದೇ ಸಾಕು, ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಇದು ನೋಡಿ ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್. ನೈಸ್. ಹೆಂಗಪ್ಪ ನಿಲ್ಲಿಸ್ತವೆ ಕರೆಕ್ಟಾಗಿ ಅಂತ ಅನ್ಕೋತೇವೆ. ಒಳ್ಳೆ ಟ್ರಕ್. ಜೈ ಶ್ರೀರಾಮ್. ಪ್ಯಾಡ್ಲಿಂಗ್ ಏನು ಮಾಡಲ್ಲ, ಅದು ಒಪ್ಪು ಕಟ್ಟಿದ್ದಾವೆ. ಶಿವರಾಜ್ ಕುಮಾರ್ದು ಒಂದು ಸಾಂಗ್ ಇದೆ ಗೊತ್ತಾ, ಹಳ್ಳಿ ಹಾಡು ತಂದ ಆ ಥರನೇ ಹೇಳ್ಕೊಂಡು ಹೋಗ್ತೇವೆ ಅದು. ಸೊ ಗೈಸ್, ಜಾಕೆಟ್ ಹಾಕ್ಕೊಂಡಿದ್ದೀನಿ.
ಫ್ರಂಟ್ ಸೀಟಲ್ಲಿ ಕುತ್ಕೊಬಿಟ್ಟಿದ್ದೀನಿ, ಗಾಂಧಿ ಕ್ಲಾಸ್. ಇವಾಗ ಅಲ್ಲಿ ಹೋಗ್ಬೇಕು. ನಮ್ಮ ಫ್ರಂಟ್ ಸೀಟಲ್ಲಿ ಕೂತಿದ್ದೀನಿ ಅಂದ್ಕೊಂಡೆ, ಬಟ್ ಬೋಟ್ ಈಸ್ ಗೋಯಿಂಗ್ ರಿವರ್ಸ್ ನಾವು. ಸೊ ಈಗ ಬೋಟ್ ಆ ಕಡೆ ಹೋಗ್ತೈತೆ. ಒಂದೊಂದ್ಸಲ ಅತಿ ಬುದ್ಧಿವಂತಿಕೆ ತೋರಿಸೋದು ಹಿಂಗೆ ಆಗೋದು. ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ದೊಡ್ಡ ಮರಗಳು, ಇದೆಲ್ಲ ನೂರಾರು ವರ್ಷ ಹಳೇದಂತೆ. ನೀವು ನಿಜವಾಗ್ಲೂ ಕಾಡಿನ ಮಧ್ಯೆ ನಡ್ಕೊಂಡು ಹೋಗೋ ಫೀಲ್ ಕೊಡುತ್ತೆ ಅಂತ ಇದೆ. ಮತ್ತು ಇಲ್ಲಿ ಡಿಫ್ರೆಂಟ್ ಆಗಿರೋ ಪಕ್ಷಿಗಳನ್ನ ನೋಡಿದೆ, ಚಿಟ್ಟೆಗಳು ತುಂಬಾ ವಿಶೇಷವಾಗಿ ಚೆನ್ನಾಗಿತ್ತು. ಮತ್ತು ಇಲ್ಲಿ ಮಳೆಗಾಲದಲ್ಲಿ ಕಬಿನಿ ನದಿ ನೀರು ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದೊಂದ್ಸಲಿ ಮಾನ್ಸೂನ್ ಟೈಮಲ್ಲಿ ಕ್ಲೋಸ್ ಮಾಡಿರ್ತಾರೆ. ಬರೋಕ್ಕಿಂತ ಮುಂಚೆ ನೀವು ಒಂದ್ಸಲಿ ಕೇಳಿಕೊಂಡು ಓಪನ್ ಇದೆಯಾ ಅಂತ ನೋಡ್ಕೊಂಡು ಬನ್ನಿ. ಮತ್ತು ಇಲ್ಲಿ ಪ್ಲಾಸ್ಟಿಕ್ ಒಂದು ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಎವ್ರಿ ಟೈಮ್ ಒಳಗೆ ಹೋಗ್ಬೇಕಾದ್ರೆ ಫುಲ್ ಚೆಕ್ ಮಾಡ್ತಾ ಇರ್ತಾರೆ. ಓಹೋ ಗೈಸ್, ಏನಿದೆ ಗೈಸ್, ಏನಿದು ಮಾವಿನ ಹಣ್ಣ, ಮಾವಿನ ಮರ ಅದೇ ಎಷ್ಟೊಂದು ಬಿದ್ದಿದೆ. ಮಾವಿನ ಹಣ್ಣ ಏನೋ ಗೊತ್ತಾಗ್ತಿಲ್ಲ ಹಂಗೂ. ಮಾವಿನ ಮಣ್ಣು ತರಾನೇ ಇದೆ, ಬಟ್ ಕಾಡು ಮಾವಿನ ಹಣ್ಣು. ಬಟ್ ನಿಜ ತುಂಬಾ ಪೀಸ್ಫುಲ್ ಆಗಿತ್ತು. ಅಲ್ಲೇನು ಸೌಂಡು ಇರಲ್ಲ, ಬರೀ ನಿಮಗೆ ಕೇಳಿಸೋ ಸೌಂಡ್ಗಳೇ ಹಕ್ಕಿಗಳು ಮತ್ತು ಗಾಳಿ. ಆ ಗಾಳಿಯಿಂದ ಬಿದ್ದಂತಹ ಎಲೆಗಳು, ಆ ಎಲೆಗಳಿಂದ ಮ್ಯೂಸಿಕ್ ಬರುತ್ತಲ್ಲ, ಅದಷ್ಟೇ ನಿಮಗೆ ಕೇಳಿಸುತ್ತೆ. ತುಂಬ ಅಂದರೆ ತುಂಬಾ ಪೀಸ್ಫುಲ್ ಇತ್ತು. ಓಕೆ ಗೈಸ್, ಈಗ ಅರ್ಥ ಆಗ್ತಿದೆ ಏನಕ್ಕೆ ಓನ್ಲಿ 180 ಪೀಪಲ್ ಅಲೋಡ್. ಬಿಕಾಸ್ ಫುಲ್ ಫಾರೆಸ್ಟ್ ಏರಿಯಾ, ಒಳಗಡೆ ನಡ್ಕೊಂಡು ಬರಬೇಡಿ. ಆದಾಗ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು, ನೇಮು, ಎಲ್ಲಿಂದ ಬಂದಿದ್ದೀರಾ, ಸೊ ಇದೆಲ್ಲ ಇನ್ಫಾರ್ಮೇಷನ್ ಕೇಳ್ತದೆ. ಅದಾದಮೇಲೆ ಎಂಟ್ರಿ ಟಿಕೆಟ್ ಕೊಡೋದು. ಸೊ ನೌ ಐ ಅಂಡರ್ಸ್ಟ್ಯಾಂಡ್. ಎಷ್ಟೊಂದು ಮ್ಯಾಂಗೋಸ್, ನಿಜವಾಗ್ಲೂ ಮಾವಿನ ಹಣ್ಣೆ. ಸಿ ಮ್ಯಾಂಗೋನೋ, ಮ್ಯಾಂಗೋ ನಿಜವಾದ ಮಾವಿನ ಹಣ್ಣು. ಕ್ಯಾನ್ ವಿ ಈಟ್ ಆರ್ ಇಸ್ ದಿಸ್ ಪಾಯ್ಸನಸ್? No, not it is poisonous, but it is not sweetness. Okay, sweet. Okay. Not sweet. But anyway, I'm not taking any risk. But I want to show, I want to see what's inside. You can taste. Taste. Oh, full soreness. Full ಉಳಿದೆ. ನೀವೇನಾದರೂ ನೇಚರ್ ಲವರ್ ಆಗಿದ್ರೆ ಖಂಡಿತ ಈ ಜಾಗ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಬಂದುಬಿಟ್ಟು ಇಲ್ಲಿ ಒಂದಿನ ಟೈಮ್ ಸ್ಪೆಂಡ್ ಮಾಡಿ, ಯು ಫೀಲ್ ಸೋ ರಿಲ್ಯಾಕ್ಸ್ಡ್ ಆ್ಯಂಡ್ ಯು ವಿಲ್ ಹ್ಯಾವ್ ಲಾಟ್ಸ್ ಆಫ್ ಗುಡ್ ಆ್ಯಂಡ್ ಪಾಸಿಟಿವ್ ಎನರ್ಜೀಸ್.